ಒಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 12,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸುದ್ದಿ ಬಂದಿದ್ರೆ, ಮತ್ತೊಂದು ಕಡೆಗೆ ಭಾರತ್ ಬಂದ್ ಅಂತ ಮತ್ತೆ ಘೋಷಣೆ ಆಗಿದೆ. ಹಾಗಾದ್ರೆ ಏನೆಲ್ಲಾ ಸೇವೆಗಳು ಇರಲಿದೆ, ಏನೆಲ್ಲಾ ಸೇವೆಗಳು ಬಂದ್ ಆಗಲಿದೆ ವೀಕ್ಷಕರೇ? ಶಾಲೆ ಕಾಲೇಜ್ ಬಗ್ಗೆ ಆಗಿರ್ಬೋದು, ಸಾರಿಗೆ ಬಗ್ಗೆ ಆಗಿರ್ಬೋದು, ಬಸ್ ಸಂಚಾರ, ರೈಲು ಸಂಚಾರ, ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ, ಅಂದ್ರೆ ಭಾರತ್ ಬಂದ್ಗೆ ಯಾರೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಭಾರತ್ ಬಂದ್ ಎದಕ್ಕೆ ಮಾಡ್ತಾ ಇದ್ದಾರೆ, ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಮತ್ತೆ ಬಂಪರ್ ಸುದ್ದಿ. ಹೌದು, ಮತ್ತೆ ಈಗ ಬಂಗಾರ ಬೆಳ್ಳಿ ದರ ಇಳಿಕೆ ಆಗಲು ಶುರುವಾಗ್ತಾ ಇದೆ. MCX ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಬಂಗಾರ ಬೆಲೆ ಇಳಿಮುಖ ಕಂಡಿದ್ದು, ಬೆಳ್ಳಿ ದರವೂ ಕೂಡ ಇಳಿಮುಖ ಕಾಣ್ತಾ ಇದೆ ವೀಕ್ಷಕರೇ. ಎಷ್ಟಾಗಿದೆ ದರ ನೋಡೋಣ ಬನ್ನಿ. ಇನ್ನೊಂದು ಕಡೆಗೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು ವೀಕ್ಷಕರೇ, ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಒಂದು ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ಅಂದ್ರೆ ಎಲ್ಲ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಮಾಹಿತಿ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ರೇಷನ್ ಕಾರ್ಡ್ ಇದ್ರೂ ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ, ನಿಮಗೂ ಕೂಡ 25 ಹಾಗೂ 26ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಎಂಬುದರ ಮೂಲಕ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಲೇಬೇಕು. ಯಾಕಂದ್ರೆ ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ ವೀಕ್ಷಕರೇ. ಅಂದ್ರೆ 25, 26 ಕಂತು ಈಗ ಜಮೆ ಆಗಿದೆ ಅಂದ್ರೆ ಉಳಿದ ಕಂತು ಯಾವಾಗ ಜಮೆ ಆಗುತ್ತೆ ಅದರ ಬಗ್ಗೆನೂ ನೋಡೋಣ. ಅದಕ್ಕಿಂತ ಮುಂಚೆ ದೇಶಾದ್ಯಂತ ಈಗ ಭಾರತ್ ಬಂದ್ ಅಂತ ಹೇಳಲಾಗ್ತಾ ಇದೆ. ಹೌದು, ಫೆಬ್ರವರಿ 12ನೇ ತಾರೀಕಿನಂದು ಭಾರತ್ ಬಂದ್ ಅಂತ ಘೋಷಣೆಯಾಗಿದೆ. ಕೇಂದ್ರ ಸರ್ಕಾರ ಪ್ರಮುಖ ಕಾರ್ಮಿಕ ಮತ್ತು ಕೃಷಿ ನೀತಿಗಳನ್ನ ತೀವ್ರವಾಗಿ ವಿರೋಧಿಸಿ ಪ್ರಮುಖ ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಬೃಹತ್ ಒಕ್ಕೂಟವು ಫೆಬ್ರವರಿ 12ನೇ ತಾರೀಕಿಗೂ ದೇಶವ್ಯಾಪಿ ಮುಷ್ಕರ ಅಥವಾ ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. 25 ಕೋಟಿ ಕಾರ್ಮಿಕರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಲಾಗಿದೆ. ಈ ದಿನ ಬ್ಯಾಂಕಿಂಗ್ ಸೇವೆಗಳು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ಸರ್ಕಾರಿ ಕಚೇರಿಗಳು ಹಾಗೂ ಕೈಗಾರಿಕಾ ವಲಯಗಳ ಮೇಲೆ ಮುಷ್ಕರ ಭಾರಿ ಪರಿಣಾಮ ಬೀರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಮೊದಲಿಗೆ ಹೇಳೋದಾದ್ರೆ, ಹೊಸ ಕಾರ್ಮಿಕ ಸಂಹಿತೆಗಳು ಆಗಿರ್ಬೋದು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಕಾರ್ಮಿಕ ನೀತಿ ಆಗಿರ್ಬೋದು, ಮತ್ತೊಂದು ಕಡೆಗೆ US ಟ್ರೇಡ್ ಡೀಲ್ ಆಗಿರ್ಬೋದು ವೀಕ್ಷಕರೇ, ಇದರ ಬಗ್ಗೆನೂ ಕೂಡ ರೈತರು ಕೂಡ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ರೈತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರೈತರು ಕೂಡ ಇದಕ್ಕೆ ಬೆಂಬಲವನ್ನ ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ದೇಶವ್ಯಾಪಿ ಮುಷ್ಕರ ಅಂತಲೂ ಕೂಡ ಇಲ್ಲಿ ಕರೆಯಲಾಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಸೇವೆಗಳು ಬಂದ್ ಆಗಬಹುದು? ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳಲ್ಲಿ ಭಾರಿ ವೃತ್ತಿವಾಗಲಿದೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಕಾರ್ಯಾಚರಣೆ ಮೇಲೆ ಮುಷ್ಕರ ಭಾರಿ ಪರಿಣಾಮ ಬೀರಬಹುದು. ಬಹುತೇಕ ಬ್ಯಾಂಕ್ ನೌಕರರು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ನಗದು ವಹಿವಾಟು, ಚೆಕ್ ಕ್ಲಿಯರೆನ್ಸ್ ಮುಂತಾದ ಸೇವೆಗಳಲ್ಲಿ ವೃತ್ತಿವಾಗಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಸಾರಿಗೆ ಸಂಪರ್ಕ ಮತ್ತು ಮಾರುಕಟ್ಟೆಗಳು ಕೂಡ ಬಂದ್ ಆಗುತ್ತಾ? ಎದಕ್ಕಂದ್ರೆ ದೇಶಾದ್ಯಂತ ಏಕರೂಪದ ಸಾರಿಗೆ ಬಂದ್ ಕಡ್ಡಾಯವಿಲ್ಲವಿದ್ರೂ ಕೂಡ ಕರ್ನಾಟಕದ KSRTC, BMTC ಸೇರಿದಂತೆ ವಿವಿಧ ರಾಜ್ಯಗಳ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಸಂಚಾರದಲ್ಲಿ ವೃತ್ತಿವಾಗಬಹುದು. ಒಂದು ವೇಳೆ ಏನಾದ್ರೂ ಪ್ರತಿಭಟನಾಕಾರರು ರಸ್ತೆಗಳನ್ನ ತಡೆ ಹಿಡಿದ್ರೆ ಅಥವಾ ರ್ಯಾಲಿಗಳನ್ನ ಮಾಡಿದ್ರೆ, ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರೆ, ಪ್ರತಿಭಟನೆ ಮತ್ತಷ್ಟು ತುಂಬಾನೇ ಒಂದು ಭಯಂಕರ ಸ್ವರೂಪ ತಗೊಂಡ್ರೆ ಅವಾಗ ಸಾರಿಗೆ ವ್ಯವಸ್ಥೆ ಕೂಡ ಬಂದ್ ಆಗಬಹುದು. ಯಾಕಂದ್ರೆ ಕಲ್ಲು ತೂರಾಟ ಕೆಲವೊಂದು ಭಾಗದಲ್ಲಿ ನಡೆಯುತ್ತೆ. ಕಲ್ಲು ತೂರಾಟ ಮಾಡ್ತಾ ಇದ್ರೆ ಅವಾಗ ಹೈ ಅಲರ್ಟ್ ಅಂತಾನು ಕೂಡ ಘೋಷಣೆ ಆಗುತ್ತೆ. ಇನ್ನೊಂದು ಕಡೆಗೆ ಹೇಳೋದಾದ್ರೆ, ಮುಖ್ಯವಾಗಿ ಸಾರಿಗೆ ನೌಕರರು ತಮ್ಮ ಒಂದು ಬಂದ್ಗೆ ಇನ್ನೂ ಕೂಡ ಬೆಂಬಲ ಕೊಟ್ಟಿಲ್ಲ, ಆದ್ರೂ ಕೂಡ ಕಾದು ನೋಡ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಶಾಲಾ ಕಾಲೇಜುಗಳ ಬಗ್ಗೆ ಮಾತಾಡೋದಾದ್ರೆ, ಶಾಲಾ ಕಾಲೇಜುಗಳಿಗೆ ಇನ್ನೂ ಕೂಡ ಅಧಿಕೃತವಾಗಿ ರಜೆ ಘೋಷಣೆ ಆಗಿಲ್ಲ. ಆದ್ರೆ ಸಾರಿಗೆ ಸಂಪರ್ಕ ಬಂದ್ ಆದ್ರೆ ಶಾಲೆ ಕಾಲೇಜು ಕೂಡ ಬಹುತೇಕ 50% ಬಂದ್ ಆಗುತ್ತೆ. ಆದ್ರೆ ವೀಕ್ಷಕರೇ, ಇದೆಲ್ಲ ಕೂಡ ಕನ್ಫರ್ಮ್ ಆಗಿ 12ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ನ್ಯೂಸ್ ನಲ್ಲಿ ನಿಮಗೆ ಗೊತ್ತಾಗಬಹುದು. ಶಾಲಾ ಕಾಲೇಜು ಆಡಳಿತ ಮಂಡಳಿಗಳು ಅಥವಾ ಜಿಲ್ಲಾಡಳಿತಗಳು, ಸ್ಥಳೀಯ ಜಿಲ್ಲಾಡಳಿತಗಳು ಪರಿಸ್ಥಿತಿ ಅನುಗುಣವಾಗಿ ರಜೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಪ್ರತಿಭಟನೆ ತುಂಬಾನೇ ಒಂದು ಭಯಂಕರ ಸ್ವರೂಪ ಇದ್ರೆ ಅಲ್ಲಿ ಶಾಲಾ ಕಾಲೇಜು ಬಂದ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಅಪ್ಡೇಟ್ ಬರಬೇಕು ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಇನ್ನು ಬನ್ನಿ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಸೂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಹೌದು ವೀಕ್ಷಕರೇ, 12,000 ರೂಪಾಯಿ ಬಾಕಿ ಹಣ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ 24 ಕಂತು ಹಣವನ್ನ ಹಾಕಲಾಗಿದ್ದು, ಅಂದ್ರೆ 48,000 ರೂಪಾಯಿ ಸೆಪ್ಟೆಂಬರ್ ತಿಂಗಳವರೆಗೂ ಕಂಪ್ಲೀಟ್ ಮಾಡಲಾಗಿತ್ತು. ಈಗ 25, 26ನೇ ಕಂತು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಹಣವನ್ನ ಅಕೌಂಟ್ಗೆ ಜಮೆ ಮಾಡೋ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಆಗೋ ಮೆಸೇಜ್ ಕೂಡ ಬರ್ತಾ ಇದೆ ಅಂತ ಕಮೆಂಟ್ ಅಲ್ಲೂ ಕೂಡ ನಮಗೆ ಬರ್ತಾ ಇದ್ದಾವೆ. ಹಾಗೆ ಲೈವ್ ಆಗಿ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಒಂದು ಅಕೌಂಟ್ ಅನ್ನ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿರಬಹುದು ವೀಕ್ಷಕರೇ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಇದೇ ಒಂದು 15, 16ನೇ ತಾರೀಕಿನ ಒಳಗೆ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ರಾಜ್ಯ ಸರ್ಕಾರದಿಂದ ಎಲ್ಲಾ ಒಂದು ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಅಕೌಂಟ್ 2 ಕಂತು ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಲಾಗುತ್ತೆ ಅಂತಾನು ಕೂಡ ಒಂದು ಮಾಹಿತಿ, ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಣವನ್ನ ಬಿಡುಗಡೆ ಮಾಡಿರೋದ್ರಿಂದ ಎಲ್ಲ
ನಿಮ್ಮೆಲ್ಲರಿಗೂ ಕೂಡ 100% ಹಣ ಬಂದೇ ಬರುತ್ತೆ, ಏನೂ ಕೂಡ ಇದರಲ್ಲಿ ಚಿಂತೆ ಮಾಡೋದು ಬೇಕಿಲ್ಲ. ನಿಮ್ಮ ಒಂದು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ರೇಷನ್ ಕಾರ್ಡ್ ಅಲ್ಲಿ ನೀವು ಯಜಮಾನಿ ಸ್ಥಾನ ಹೊಂದಿರಬೇಕು, ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಆಗಿರಬೇಕು. ಮುಖ್ಯವಾಗಿ ನೀವು ತೆರಿಗೆ ಪಾವತಿದಾರರಾಗಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ವೀಕ್ಷಕರೇ, ಈಗ 25-26 ಕಂತು ಹಣವನ್ನ ಜಮೆ ಮಾಡಿದ ಮೇಲೆ ಒಟ್ಟು 52,000 ರೂಪಾಯಿ ಜಮೆ ಆದಂತಾಗುತ್ತೆ. ಆದ್ರೆ ಉಳಿದ 4 ಕಂತು ಹಣ ಜಮೆ ಬಗ್ಗೆನೂ ಕೂಡ ಇಲ್ಲಿ ಅಪ್ಡೇಟ್ ಬರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು, 2026 ಹೊಸ ವರ್ಷದ ಜನವರಿ ತಿಂಗಳು, ಈ ಒಟ್ಟು 4 ತಿಂಗಳು ಲೆಕ್ಕ ಹಾಕಿದ್ರೆ ಇನ್ನು 8,000 ರೂಪಾಯಿ ಸರ್ಕಾರ ಕೊಡೋದು ಬಾಕಿ ಉಳಿತೆ ಅಂತಾನೂ ಕೂಡ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಮೆಂಟ್ ಅಲ್ಲೂ ಕೂಡ ನಮಗೆ ಕಮೆಂಟ್ಗಳು ಬರ್ತಾ ಇರುವಂತದ್ದು ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ ಮೊದಲು 4,000 ರೂಪಾಯಿ ಅಂತೂ ಜಮೆ ಆಗ್ತಾ ಇದೆ. ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತೆ ಉಳಿದ ಒಂದು ಅಮೌಂಟ್ ಅಂದ್ರೆ ಉಳಿದ ಒಂದು ಗೃಹಲಕ್ಷ್ಮಿ ಕಂತಿನ ಹಣ ಯಾವಾಗ ಬರುತ್ತೆ? ಮಾರ್ಚ್ ಅಲ್ಲಿ ಬಜೆಟ್ ಇದೆ ವೀಕ್ಷಕರೇ. ಈ ಬಾರಿ ಬಜೆಟ್ ನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಒಂದು ಭರ್ಪೂರ ಕೊಡುಗೆ, ಅಂದ್ರೆ ಎಲ್ಲಾ ಒಂದು ಯೋಜನೆಗಳಿಗೂ ಕೂಡ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಂದು ಇಲಾಖೆಗೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ಪಂಚ ಗ್ಯಾರಂಟಿಗಳಲ್ಲಿ ಯೋಜನೆಗಳಲ್ಲಿ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆಗೆ ಸಿಂಹ ಪಾಲು, ಅಂದ್ರೆ ನಿಮ್ಗೆ ಗೊತ್ತಿರಬಹುದು 50,000 ಕೋಟಿಗೂ ಹೆಚ್ಚು ಹಣ ಇದಕ್ಕೆ ಮೀಸಲಿಡಲಿದ್ದಾರೆ. ಈ ಮೂಲಕ ಈ ವರ್ಷವೂ ಕೂಡ ಹೊಸದಾಗಿ ಗೃಹಲಕ್ಷ್ಮಿಯವರು ಆಡ್ ಆನ್ ಆಗಿರೋದ್ರಿಂದ ಈ ಒಂದು ಯೋಜನೆಗೆ ಕೊಡುವ ಅನುದಾನ ಮತ್ತಷ್ಟು ಏರಿಕೆ ಮಾಡಲಿದ್ದಾರೆ ಅಂತ ಒಂದು ಸುದ್ದಿ ಬಂದಿರುವಂತದ್ದು ವೀಕ್ಷಕರೇ. ಅಧಿಕೃತವಾಗಿ ಬರೋದು ಅಪ್ಡೇಟ್ ಬಾಕಿ ಇದೆ. ಇನ್ನು ಮೃತಪಟ್ಟವರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಹೀಗಾಗಿ ಲೈಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕಡ್ಡಾಯ ಮಾಡಲಾಗುತ್ತೆ. ಪ್ರತಿ ವರ್ಷ ಲೈಫ್ ಸರ್ಟಿಫಿಕೇಟ್ ಗೃಹಲಕ್ಷ್ಮಿಯವರು ಕೊಡಬೇಕು ಅಂತಾನೂ ಕೂಡ ಹೊಸ ರೂಲ್ಸ್ ಬರಲಿದೆ ಅಂತ ಹೇಳ್ಬಹುದು. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತಾ ಅಥವಾ ಬೆಳ್ಳಿ ದರ ಮತ್ತೆ ಏರಿಕೆ ಆಗುತ್ತಾ? ಎದಕ್ಕಂದ್ರೆ ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ಭಾರತ ಮತ್ತು US ಟ್ರೇಡ್ ಡೀಲ್ ಈಗಾಗಲೇ ಒಂದು ಸರಾಸರಿಯಲ್ಲಿ ಹೇಳೋದಾದ್ರೆ ಒಂದು ಸೂಪರ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂದ್ರೆ ಭಾರತದ ವಸ್ತುಗಳು ಅಮೆರಿಕದ ವಸ್ತುಗಳ ನಡುವೆ ಟ್ರೇಡ್ ಡೀಲ್ ಆಗಿರುವಂತದ್ದು. ಇದರಿಂದ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಡಾಲರ್ ಸ್ಟ್ರಾಂಗ್ ಆದ್ರೆ ಇಲ್ಲಿ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಒಂದು ವೇಳೆ ಡಾಲರ್ ವೀಕ್ ಆದ್ರೆ, ಅಮೆರಿಕನ್ US ಡಾಲರ್ ವೀಕ್ ಆದ್ರೆ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಜಾಸ್ತಿ ಮಾಡ್ತಾರೆ. ಅವಾಗ ಬಂಗಾರದ ಬೆಲೆ ಜಾಸ್ತಿ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಮ್ಯಾಥ್ಸ್ ಇರೋದು. ಈಗ ಬಂಗಾರ ಮತ್ತು ಬೆಳ್ಳಿ ದರ ಇಳಿಮುಖವಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಇಲ್ಲಿ US ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಈ ಒಂದು ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆದ್ರೆ ಎಷ್ಟು ಇಳಿಕೆ ಆಗ್ಬಹುದು? ಹಬ್ಬಬ್ಬ ಅಂದ್ರೂ ಕೂಡ 1,50,000 ತನಕ ಬರುತ್ತಾ? ಇದ್ಯಾರು ಕೂಡ ಊಹೆ ಮಾಡೋಕ್ಕೂ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಕೆಲವು ವರ್ಷಗಳಲ್ಲಿ 2 ಲಕ್ಷ ರೂಪಾಯಿ ದಾಟಬಹುದು ಅಂತ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು 1,50,000 ರೂಪಾಯಿ ಒಳಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರ ಮಾತು ಕೇಳಬೇಕು? ನೀವೇ ಕಮೆಂಟ್ ಮಾಡಿ. ಬಂಗಾರದ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅಂತ. ಆದ್ರೆ ವೀಕ್ಷಕರೇ, ಬೆಳ್ಳಿ ದರ ಅಂತೂ ಇಳಿಕೆ ಆಗುತ್ತೆ ಅಂತ ಈಗಾಗಲೇ ಒಂದು ಇಂಡಸ್ಟ್ರಿಯಲ್ ಅಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ತಜ್ಞರು ಏನ್ ಹೇಳ್ತಿದ್ದಾರೆ, ಬೆಳ್ಳಿ ದರ ತುಂಬಾನೇ ಮ್ಯಾನಿಪ್ಯುಲೇಷನ್ ಆಗಿದೆ. ಬೆಳ್ಳಿ ದರ ಓವರ್ ವ್ಯಾಲ್ಯೂಡ್ ಆಗಿದೆ. 1 kg ಬೆಳ್ಳಿ 1 ಲಕ್ಷ ರೂಪಾಯಿ ಇದ್ದದ್ದು 4 ಲಕ್ಷ ರೂಪಾಯಿ ಆಗಿದೆ. ಅಂದ್ರೆ ಇದರಲ್ಲಿ ಟ್ರೇಡರ್ಸ್ ಅಥವಾ ಹಣಕಾಸು ಸಂಸ್ಥೆಗಳು, ಸೆಂಟ್ರಲ್ ಬ್ಯಾಂಕ್ಗಳು ಇದರನ್ನ ರೇಟ್ ಅಲ್ಲಿ ತುಂಬಾನೇ ಏರಿಕೆ ಮಾಡಿವೆ. ಅಂದ್ರೆ ತುಂಬಾನೇ ಓವರ್ ಆಗಿ ಪರ್ಚೇಸ್ ಮಾಡಿರೋದ್ರಿಂದ ಈ ಬೆಳ್ಳಿ ದರ ಏರಿಕೆ ಕಂಡಿದೆ. ಒಮ್ಮೆ ಯಾರಾದ್ರೂ ಪ್ರಾಫಿಟ್ ಬುಕಿಂಗ್ ಮಾಡಲು ಶುರು ಮಾಡಿದ್ರೆ ಅವಾಗ ಬೆಳ್ಳಿ ದರ ಇಳಿಕೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಈಗ ಬೆಳ್ಳಿ ದರ 2,90,000 ರೂಪಾಯಿ ಆಗಿದ್ರೆ ಬಂಗಾರ ದರ 1,54,800 ರೂಪಾಯಿ ಆಗಿರುವಂತದ್ದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. ನಿಮ್ಮ ಹತ್ತಿರನೂ ಕೂಡ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಒಂದು ಹೊಸ ನಿಯಮ, ಒಂದು ಹೊಸ ಸಿಹಿ ಸುದ್ದಿ. ಮೊದಲಿಗೆ ಇನ್ ಮುಂದೆ OTP ಆಧಾರಿತ ಪಡಿತರ ವಿತರಣೆ ವ್ಯವಸ್ಥೆ ಜಾರಿಗೆ ಬರಲಿದೆ. ಅಂದ್ರೆ ವೀಕ್ಷಕರೇ, ಬೆರಳಚ್ಚು ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಏನಾದ್ರೂ ಒಮ್ಮೆ ಬಾರಿ ಕೆಲಸ ಮಾಡಿಲ್ಲ ಅಂದ್ರೆ ಅವಾಗ ಮ್ಯಾನುವಲ್ ಆಗಿ ಬರೆದುಕೊಂಡು ಪಡಿತರವನ್ನ ವಿತರಣೆ ಮಾಡಬಹುದು ಅಂತ ಹೇಳಲಾಗಿದ್ದು, ಇನ್ನು ಎರಡನೇದಾಗಿ ಮುಖ್ಯವಾಗಿ OTP ವಿತರಣೆ, ಅಂದ್ರೆ OTP ಮೂಲಕ OTP ಪಡೆದುಕೊಂಡು ಪಡಿತರವನ್ನ ವಿತರಣೆ ಮಾಡಬಹುದು. ಪಡಿತರ ಇಲ್ಲ ಅಂತ ವಾಪಸ್ ಕಳಿಸುವಂತಿಲ್ಲ. ಒಂದು ವೇಳೆ ಬಯೋಮೆಟ್ರಿಕ್ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಬರೆದುಕೊಂಡು, ಅಂದ್ರೆ ಮ್ಯಾನುವಲ್ ಆಗಿ ಬರೆದುಕೊಂಡು ಪಡಿತರವನ್ನ ವಿತರಣೆ ಮಾಡಬಹುದು. ಇನ್ನು ಮುಖ್ಯವಾಗಿ ಇಂದಿರಾ ಕಿಟ್ ವಿತರಣೆ ಕೂಡ ಮಾಡಲಾಗುತ್ತೆ. ಮಾರ್ಚ್ 10ನೇ ತಾರೀಕಿನ ಒಳಗೆ ಪ್ರತಿಯೊಬ್ಬ ಒಂದು ಕುಟುಂಬಕ್ಕೂ, ಅಂದ್ರೆ ಪ್ರತಿ ಕುಟುಂಬಕ್ಕೂ ಕೂಡ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಸಿಗುತ್ತೆ ವೀಕ್ಷಕರೇ. ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ವಸ್ತುಗಳು ಕೂಡ ಇರಲಿವೆ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಎಲ್ಲಾ ಒಂದು ಇಂದಿರಾ ಕಿಟ್ಗಳಿಗೂ ಕೂಡ QR ಕೋಡ್ ಸ್ಕ್ಯಾನರ್ ಅನ್ನ ಅಳವಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಯಾರಾದ್ರೂ ಆ ಒಂದು ಇಂದಿರಾ ಕಿಟ್ ಅನ್ನ ಮಾರುಕಟ್ಟೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡಿದೆ ಆದಲ್ಲಿ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ. ಇನ್ನು ಸುಳ್ಳು ಮಾಹಿತಿ ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಪಡೆದುಕೊಂಡಿರುವ BPL ಕಾರ್ಡ್ ವಿರುದ್ಧ ಸಮರ ಅಂತಾನೆ ಹೇಳ್ಬಹುದು. ಒಂದು ವೇಳೆ ಯಾರಾದ್ರೂ ಪಡಿತರವನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ, ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡು ರದ್ದಾಗುತ್ತೆ, ಅವರಿಗೆ ದಂಡ ಕೂಡ ಹಾಕಲಾಗುತ್ತಂತೆ. ಇನ್ನು ವೀಕ್ಷಕರೇ, ಇನ್ನು BPL ಕಾರ್ಡ್ ನಿಂದು ಕೂಡ APL ಕಾರ್ಡ್ ಆಗಿ ವರ್ಗಾವಣೆ ಆಗಿದ್ರೆ ಬೈ ಮಿಸ್ಟೇಕ್ ಆಗಿ 1,20,000 ರೂಪಾಯಿ ಒಳಗೆ ನಿಮ್ದು ಆದಾಯ ಇದ್ದು ನಿಮ್ದು BPL ಕಾರ್ಡ್ APL ಕಾರ್ಡ್ ಆಗಿದ್ರೆ
ನೀವು 45 ದಿನದ ಒಳಗಡೆ ಅರ್ಜಿ ಹಾಕಿದ್ರೆ ನಿಮಗೂ ಕೂಡ ವಾಪಸ್ ಮತ್ತೆ BPL ಕಾರ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ಇದೇ ಒಂದು ಹೊಸದಾಗಿ ಯಾರಾದರೂ BPL ಕಾರ್ಡ್ಗೆ ಅರ್ಜಿ ಹಾಕಿದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಹೊಸ BPL ಕಾರ್ಡ್ ಕೂಡ ವಿತರಣೆ ಪ್ರಾರಂಭವಾಗುತ್ತೆ. 3 ಲಕ್ಷ ಹೊಸ BPL ಕಾರ್ಡ್ಗಳನ್ನು ಕೂಡ ವಿತರಣೆ ಮಾಡಲು ಕರ್ನಾಟಕ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.